ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಡಿಕೆಶಿ ಹಾಗೂ ಎಚ್ಡಿಕೆ ನಡುವೆ ಟೌನ್ಶಿಪ್ ಸಮರ. ನಾಳೆ ಬನ್ನಿಗಿರಿ ಗ್ರಾಮದ ಬಳಿ ಅಪ್ಪಿಕೋ ಚಳವಳಿ. ರೈತರ ವಿರೋಧದ ನಡುವೆ ಪರಿಹಾರ ಚೆಕ್ ವಿತರಣಾ ಕಾರ್ಯ. ಈ ಸುದ್ದಿಗಳನ್ನು ನೋಡೋಣ ಬಿಡದಿ ಯುದ್ಧ ನ್ಯೂಸ್ ಟಾಕ್ನಲ್ಲಿ. ಸಿಎಂ ಡಿಕೆಶಿ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಡುವೆ ಬಿಡದಿ ಟೌನ್ಶಿಪ್ ಕದನ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತಿರುಗಿದೆ. ವಿಧಾನಸೌಧದಲ್ಲಿ ಕೂತು ಚರ್ಚೆ ಮಾಡೋಣ ಬನ್ನಿ ಎಂದು ಪಂಥಾಹ್ವಾನ ಮಾಡಿದ್ದ ಡಿಕೆಶಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸವಾಲ್ ಹಾಕಿದ್ದಾರೆ. ದಮ್ಮಿದ್ರೆ ಮಣ್ಣಿನ ಮಕ್ಕಳ ನಡುವೆ ಬನ್ನಿ, ಜೂನ್ 27ಕ್ಕೆ ಬೈರಮಂಗಲದಲ್ಲೇ ಮುಖಾಮುಖಿಯಾಗೋಣ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಈಗ ರಾಜ್ಯ ರಾಜಕೀಯದಲ್ಲಿ ಅಕ್ಷರಶಃ ಬಿರುಗಾಳಿ ಎಬ್ಬಿಸಿದೆ. ಸಿಎಂ ಡಿಕೆ ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಆಹ್ವಾನ ನೀಡಿದ್ರು. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಕುಮಾರಸ್ವಾಮಿ 4 ಗೋಡೆಗಳ ನಡುವಿನ ಚರ್ಚೆ ಬೇಡ, ರೈತರ ಕಣ್ಣೀರು ಒರೆಸೋಣ ಬನ್ನಿ ಅಂತ ಪತ್ರ ಬರೆದಿದ್ರು. ನಿನ್ನೆ ಎಚ್ಡಿಕೆ ಸಿಎಂ ಡಿಕೆಶಿಗೆ ಇನ್ನೊಂದು ಪತ್ರ ಬರೆದಿದ್ದಾರೆ. ಜೂನ್ 27ರಂದು ಬೈರಮಂಗಲಕ್ಕೆ ಬನ್ನಿ ಅಂತ ಆಹ್ವಾನ ನೀಡಿದ್ದು ಹೋರಾಟಕ್ಕೆ ಮತ್ತೊಂದು ತಿರುವು ಸಿಗೋ ಸಾಧ್ಯತೆ ಇದೆ. ಜೂನ್ 27ರಂದು ಬೈರಮಂಗಲ ಗ್ರಾಮಕ್ಕೆ ಬರುವಂತೆ ಸಿಎಂ ಡಿಕೆಶಿಗೆ ಎಚ್ಡಿಕೆ ಆಹ್ವಾನಿಸಿದ್ದಾರೆ. ಬಾಧಿತ ರೈತರು, ಕೃಷಿ ಕಾರ್ಮಿಕರ ಅಹವಾಲು ಆಲಿಸಲು ಎಚ್ಡಿಕೆ ನಿರ್ಧರಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಉಪನಗರ ಯೋಜನೆ ಸ್ಥಳದಲ್ಲೇ ಚರ್ಚೆಗೆ ಆಹ್ವಾನಿಸಲಾಗಿದೆ. ಅಧಿಕಾರಿಗಳ ಜೊತೆಗೆ ಬೈರಮಂಗಲಕ್ಕೆ ಬರಲು ಸಿಎಂ ಡಿಕೆಗೆ ಎಚ್ಡಿಕೆ ಪತ್ರ ಬರೆದಿದ್ದಾರೆ. ಜನರ ನಡುವೆ ಸಮಸ್ಯೆ ಆಲಿಸಿ ಪರಿಹಾರ ಹುಡುಕೋಣ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನಾಯಕರು ಪತ್ರ ಸಮರ ನಡೆಸ್ತಾ ಇದ್ರೆ, ಇತ್ತ ರಾಮನಗರ ತಾಲೂಕಿನ ಬನ್ನಿಗಿರಿ ಗ್ರಾಮದ ಬಳಿ ರೈತರು ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವ್ಯಾಪ್ತಿಯಲ್ಲಿರುವ ಬರೋಬ್ಬರಿ 10 ಲಕ್ಷ ಮರಗಳನ್ನು ಉಳಿಸೋದಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು ಅಸ್ತ್ರದೊಂದಿಗೆ ಜೂನ್ 27ರಂದು ರೈತರು ಅಪ್ಪಿಕೋ ಚಳುವಳಿಗೆ ಮುಂದಾಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಟೌನ್ಶಿಪ್ಗೆ ರೈತರಿಂದಲೂ ಪರ ವಿರೋಧದ ಸಮರ ನಡೀತಾ ಇದೆ. ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧಿಸಿ ಬೈರಮಂಗಲದಲ್ಲಿ ರೈತರು ಪ್ರತಿಭಟಿಸುತ್ತಿದ್ದಾರೆ. ಕಳೆದ 1 ವರ್ಷದಿಂದ ಬೈರಮಂಗಲದಲ್ಲಿ ರೈತರ ಧರಣಿ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಯೋಜನೆ ಪರ ಇರುವ ರೈತರು ಕೂಡ ಹೋರಾಟಕ್ಕಿಳಿದಿದ್ದಾರೆ. ನಮಗೆ ಯೋಜನೆ ಬೇಕು, ಕೂಡಲೇ ಭೂಸ್ವಾಧೀನ ಮಾಡಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಸಮರ ಮತ್ತಷ್ಟು ಕಿಚ್ಚು ಹೊತ್ತಿಸಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರ ವಿರೋಧದ ನಡುವೆ ಪರಿಹಾರ ಚೆಕ್ ವಿತರಣಾ ಕಾರ್ಯ ನಡೀತಾ ಇದೆ. 10 ರೈತರಿಗೆ ಜಿಬಿಡಿಎ ಅಧ್ಯಕ್ಷ ಗಾಣಕಲ್ ನಟರಾಜ್ ನೇತೃತ್ವದಲ್ಲಿ ಚೆಕ್ ವಿತರಿಸಲಾಯಿತು. 19,69,72,342 ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ್ರು. ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ ರೈತರಿಗೆ ಚೆಕ್ ಹಸ್ತಾಂತರಿಸಿದ್ರು. ಇನ್ನೊಂದೆಡೆ ಟೌನ್ಶಿಪ್ ಯೋಜನೆ ವಿರೋಧಿಸಿ ಬೈರಮಂಗಲದಲ್ಲಿ ರೈತರು ಹೋರಾಟದ ಹಾದಿ ತುಳಿದಿದ್ದಾರೆ. ಬಿಡದಿ ಟೌನ್ಶಿಪ್ ಮೇಲಾಟಕ್ಕಷ್ಟೇ ಸೀಮಿತ ಆಗಿದೆ ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಬೇರೆಡೆ ಎಷ್ಟು ಸೈಟ್, ಫ್ಲಾಟ್ ಖಾಲಿ ಇದೆ ಅಂತ ಮಾಹಿತಿ ನೀಡಿ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೈಬಿಟ್ಟ ಯೋಜನೆಯನ್ನ ಏಕೆ ಕೈಗೆತ್ತಿಕೊಂಡಿದ್ದೀರಿ? ಬೆಂಗಳೂರು ಮತ್ತು ಬಿಡದಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ಮಾಡಿದ್ದಕ್ಕೆ ರೈತರು ಓಡಿಸಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ರು. ಬಿರಿ ಬಿಡದಿ ಯೋಜನೆ ಸವಾಲುಗಳ ಯೋಜನೆ ಆಗೋಗ್ಬಿಟ್ಟಿದೆ. ಅದು ನಾ ಬರೇ ನೀ ಬಿಡೆ, ನಮ್ಮ ಮನೆಗೆ ನೀನು ಬಾ, ನಿಮ್ಮ ಮನೆಗೆ ನಾನು ಬಾ, ಇಷ್ಟೇ ನಡೀತಾ ಇರೋದು ಇಲ್ಲಿ. ಬಿಡದಿ ಪ್ರಾಜೆಕ್ಟು ಕುಮಾರಸ್ವಾಮಿ ಮಾಡಿದ್ದು ಅಂತ ಹೇಳ್ತೀರಾ, ಅವ್ರು ಕೈ ಬಿಟ್ಟರು ಅಂತ ಅವ್ರು ಹೇಳ್ತಾರೆ. ನೀವ್ಯಾಕೆ ಅವ್ರು ಕೈ ಬಿಟ್ಟಿದ್ದ ಪ್ರಾಜೆಕ್ಟ್ ನೀವ್ಯಾಕೆ ತಗೊಂತೀರಾ? ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಡಿಕೆಶಿ ಸರ್ಕಾರ ನಡೆಸಬೇಕು ಅಂತ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಹೇಳಿದ್ರು. ಇಚ್ಛೆ ಇರೋ ರೈತರ ಬಳಿ ಮಾತ್ರ ಜಮೀನು ಪಡೀಲಿ. ದೇವನಹಳ್ಳಿ, ಚನ್ನರಾಯಪಟ್ಟಣ ರೈತರ ಭೂಸ್ವಾಧೀನ ಕೈಬಿಡಲಾಯಿತು. ಅದೇ ರೀತಿ ಬಿಡದಿಯಲ್ಲೂ ರೈತರ ಸಮಸ್ಯೆ ಆಲಿಸಬೇಕು. ನೀವು ಕೊಡುವಂತ ಹಣ ಎಷ್ಟು ದಿನ ರೈತರಲ್ಲಿರುತ್ತೆ? ಮನಸ್ಸು ಪರಿವರ್ತನೆ ಮಾಡಿ ರೈತರ ಜಮೀನು ಬಿಟ್ಕೊಡಿ ಅಂತ ಆಗ್ರಹಿಸಿದ್ರು. ಅವ್ರಿಗೆ ಅಲ್ಲಿ ಹೋಗ್ಲಿಕ್ಕೆ ಭಯ ಇರಬೇಕೇನೋ ಅಲ್ಲಿ, ಯಾಕೆಂದರೆ ಅಲ್ಲಿ ಹೋಗಬೇಕು. ಹಿಂದೆ ಕುಮಾರಸ್ವಾಮಿ ಅವರು ಇದೇ ಇಶ್ಯೂನಲ್ಲಿ 3-4 ಸಲ ಕೃಷ್ಣಾದಲ್ಲಿ ರೈತರನ್ನ ಕರೆದ್ರು, ಕೇಳಿದ್ರು. ರೈತರು ಅದು ಬೇಡ ಅಂತಂದಾಗ ಕೈ ಬಿಟ್ಟಂಥ ಪ್ರಸಂಗ ನಾವೆಲ್ಲರೂ ಕೂಡ ಇಲ್ಲಿ ಕಣ್ಮುಂದೆ ಕಾಣ್ತೇವೆ. ಯಾವುದೇ ಹೋರಾಟ ಆಗಲಿ ಆ ಸ್ಥಳದಲ್ಲಿ ಹೋಗಿ ಸಭೆ ಮಾಡಲ್ಲ. ಏನೇ ಇದ್ರೂ ವಿಧಾನಸೌಧದಲ್ಲೇ ಸರ್ವಪಕ್ಷ ಸಭೆ ಮಾಡಲಿದ್ದಾರೆ ಅಂತ ಬೆಂಗಳೂರಲ್ಲಿ ಬಿಜೆಪಿ ಉಚ್ಚಾಟಿತ ಶಾಸಕ ಸೋಮಶೇಖರ್ ಹೇಳಿದ್ರು. ಕೆಂಪೇಗೌಡ ಬಡಾವಣೆ ಬಗ್ಗೆಯೂ ವಿಧಾನಸೌಧದಲ್ಲಿ ಚರ್ಚೆಯಾಯಿತು. ವಿಧಾನಸೌಧದಲ್ಲೇ ಎಚ್ಡಿಕೆ ಮಾತಾಡಲಿ, ಸಮಸ್ಯೆ ಬಗೆಹರಿಸಿಕೊಳ್ಳಿ. ಹಾಗಾದ್ರೆ ಕುಮಾರಸ್ವಾಮಿ ನೈಸ್ ರಸ್ತೆ ಸಮಸ್ಯೆ ಏಕೆ ಬಗೆಹರಿಸಲಿಲ್ಲ? ಬಿಡದಿ ವಿಚಾರದ ಬಗ್ಗೆ ವಿಧಾನಸೌಧದಲ್ಲೇ ಕೂತು ಬಗೆಹರಿಸಲಿ ಅಂತ ಸೋಮಶೇಖರ್ ಆಗ್ರಹಿಸಿದ್ರು. ಅದಕ್ಕೆ ಬಿಡದಿಲ್ ಹೋಗಿ ಮಾತಾಡೋದಕ್ಕಿಂತ ವಿಧಾನಸೌಧ ಇರ್ತದೆ, 5 ಜನ ಪ್ರತಿನಿಧಿಗಳು ಕುಳಿತು ಮಾತಾಡಿದ್ರೆ ಬಗೆಹರಿಸ್ಕೊಳ್ತಕ್ಕಂಥದ್ದು. ಎಲ್ಲ ರೈತರನ್ನ ಹಾಕ್ಕೊಂಡು ನೀವು ಬಗೆಹರಿಸ್ತಕ್ಕಂಥದ್ದು ಏನಾಗ್ತದೆ?
ಈಗ ನೈಸ್ದು 1900 ಎಕರೆ 40 ಲಕ್ಷ ಕೊಟ್ಟವ್ರು, ಯಾಕಿನ್ನೂ ಬಗೆಹರಿಸಲಿಲ್ಲ ಇವರು?